ಮ್ಯಾಚ್ ಅಂದರೆ ಇದು ಗುರು. ಹಿಂಗಿರಬೇಕು ಮ್ಯಾಚ್ ಅಂತಂದರೆ. ಬಡ್ಡಿ ಸಮೇತ ನಮಗೇನು ಕೊಟ್ಟಿರ್ತಾರೋ ಅದನ್ನು ಅವ್ರಿಗೆ ಚಕ್ರ ಬಡ್ಡಿ ಸಮೇತ ವಾಪಸ್ ಕೊಡೋದೇ ನಮ್ಮ ಲಕ್ಷಣ. ಅಂದರೆ RCBಯ ಲಕ್ಷಣ ಅಂತ ಹೇಳ್ಬೋದು. ನಮ್ಮ ಮನೆ ಅಂಗಳದಲ್ಲಿ ಬಂದು ಹೊಡೆದು ಹೋದರೆ ನಿಮ್ಮ ಮನೆ ಅಂಗಳದಲ್ಲಿ ಬಂದು ನಾವು ಬಿಡ್ತೀವ? ಅದಕ್ಕೆ ಈ ಮ್ಯಾಚೇ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಕೃಣಾಲ್ ಪಾಂಡೆ ಅವರ ಇನ್ನಿಂಗ್ಸು ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿಬಿಟ್ರಪ್ಪ. ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಆ ಥರ ಆಡಿದ್ದು ಕೃಣಾಲ್ ಪಾಂಡೆ ಅವರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆನ ಹೊಡೀರಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ಮುಖ್ಯ ನಮಗೆ. ಇನ್ನು ಮ್ಯಾಚ್ ವಿಚಾರಕ್ಕೆ ಅಂತ ಬಂದರೆ ಟಾಸನ್ನು ಗೆದ್ದುಬಿಟ್ವಿ ಗುರು. ಟಾಸ್ನ ಗೆದ್ದಿದ ತಕ್ಷಣ ಯಾವನೇನೇ ಅಂದ್ಕೊಳ್ಳಿ, ನಮ್ಮ ರಜತ್ ಪಟಿದಾರ್ ಅವರು ಟಕ್ ಅಂತ ನಾವು ಬಾಲ್ ಮಾಡ್ತೀವಿ ಅಂತ ಹೇಳಿದ್ದು. ಅದೇ ಥರನೇ ನಮ್ಮ ಬಾಲರ್ಸು ಪ್ರತಿ ಸರಿನೂ ಒಳ್ಳೆ ಎಕ್ಸಿಕ್ಯೂಷನ್ನು, ಕರೆಕ್ಟು ಪ್ಲ್ಯಾನ್ ಮುಖಾಂತರ ಸೇಮ್ ಅವ್ರನ್ನ ಬಲೆಗೆ ತಳ್ಳಿದ್ದು. ಆಲ್ಮೋಸ್ಟ್ ಅವ್ರದ್ರಲ್ಲಿ ಅಭಿಷೇಕ್ ಪೊರೆಲ್ ಒಬ್ಬರು ಫಾಸ್ಟಾಗಿ ಆಡಿದ್ದು ಬಿಟ್ಟರೆ ಇನ್ನೆಲ್ಲರೂ ಕುಟ್ಟಿ 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 ಟೆಸ್ಟ್ ಆಡಿಬಿಟ್ರು. ಅಂದರೆ ಪಿಚ್ಚೂ ಅದೇ ಥರ ಇತ್ತು, ಸ್ವಲ್ಪ ನಿಂತು ಬರ್ತಾಯಿತ್ತು, ಸ್ವಲ್ಪ ಡ್ರೈ ಪಿಚ್ಚು. ಅಂದರೆ ಅಷ್ಟು ಮಾನ್ಸ್ಚರ್ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಆಡೋದು ಕಷ್ಟ ಆಗಿತ್ತು ಬ್ಯಾಟರ್ಸ್ಗಳಿಗೆ. ಅದರಲ್ಲೂ ಪರವಾಗಿಲ್ಲ, 17 ಓವರ್ಸ್ಗೆ 120 ರನ್ಸ್ ಹೊಡೆದ್ರು. ಅಲ್ಲಿ 4-5 ವಿಕೆಟು ಕಳ್ಕೊತಾರೆ. ಲಾಸ್ಟಿಗೆ ಟ್ರಿಸ್ಟನ್ ಸ್ಟಬ್ಸ್ ಅವರು ಬಂದು ಧ್ವಂಸ ಮಾಡ್ಬಿಟ್ರು ಅಂತ ಹೇಳ್ಬೋದು. ಹಾಗೆ ಹಿಂಗೆ 162ವರೆಗೂ ತೊಗೊಂಡು ಬಂದ್ರಪ್ಪ ಸ್ಕೋರ್ನ. ಇನ್ನು ಬ್ಯಾಟಿಂಗ್ ಆಡೋಕ್ಕೆ ಬಂದಂತಹ ನಮ್ಮ RCB ಹುಲಿಗಳು ಏನು ಸುಮ್ಮನೆನಾ? ಚೇಸ್ ಮಾಸ್ಟ್ರ್ ಇದ್ದಾರೆ ನಮ್ಮ ಕಡೆ. 163 ಎಲ್ಲ ಆರಾಮಾಗಿ ಹೊಡೆದು ಬಿಸಾಕ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಫಸ್ಟ್ಗೆ ನಮ್ಮ ಫಿಲ್ ಸಾಲ್ಟ್ ಅವ್ರಿಗೆ ಜ್ವರ ಬಂದಿರೋ ಕಾರಣ ಅವರ ರೀಪ್ಲೇಸ್ಮೆಂಟ್ ಆಗಿ, ಅಂದರೆ ಅವರ ಬದಲಾಗಿ ಜಾಕೋಬ್ ಬೆಥಲ್ ಅವ್ರನ್ನ ಆಡಿಸಿದ್ದು ಓಪನರ್ ಆಗಿ. ಅವರೂ ಪರವಾಗಿಲ್ಲ, ಒಳ್ಳೆ ಪಾಸಿಟಿವ್ ಇಂಟೆಂಟೇ ತೋರಿಸಿದ್ರು. ಯಾಕಂದರೆ ನಿಂತು ಬರ್ತಿರೋ ಪಿಚ್ಚಲ್ಲಿ ಸುಮ್ಮನೆ ಫ್ಲಿಕ್ ಶಾಟ್ಗಳನ್ನ ಹೊಡೆದು 1 6 1 4 ಹೊಡೆದ್ಬಿಟ್ಟು ಔಟ್ ಆಗಿಬಿಟ್ರು ಗುರು. DDP ಅವರು ಇನ್ನೇನು ಬಿಡೋ, ಅವರು ಹೊಸ್ದಾಗಿ ಬಂದಿದ್ದಾರೆ ಟೀಮಲ್ಲಿ, ಅಷ್ಟೊಂದು ಧೈರ್ಯ ಇರೋದಿಲ್ಲ. ಯಾಕಂದರೆ ಫಸ್ಟ್ ಮ್ಯಾಚ್ ಡೆಬ್ಯೂ ಮಾಡ್ತಾ ಇರೋದವರು, ಅಷ್ಟೊಂದು ಧೈರ್ಯ ಇರಲ್ಲ ಅಂತ ಅಂದ್ಕೊಂಡು ನಾವು ಮ್ಯಾಚ್ನ ನೋಡ್ತಿರ್ಬೇಕಾದ್ರೆ ಔಟ್ ಆಗಿಬಿಟ್ರು ಗುರು. ಆಮೇಲೆ DDP ಅವ್ರು ಬಂದು ಏನಾದರೂ ಒಂದು ಗತಿ ಕಾಣಿಸ್ತಾರೆ ಗುರು ಇವರು ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಕಾರ್ಡನ್ ಬೋರ್ಡ್ ಆಗಿಬಿಡೋದ ಒಂದೇ ಸರಿ. ಇನ್ಸೈಡ್ ಎಡ್ಜು ಸ್ಪಿನ್ನರ್ಗೆ ಇನ್ಸೈಡ್ ಎಡ್ಜ್ ಬೋರ್ಡ್ ಆಗಿಬಿಟ್ರು. ಶಾಕು ಒಂದೇ ಸರಿ. ಅದಾದಮೇಲೆ ಸಿಕ್ಕಾಪಟ್ಟೆ ಕಷ್ಟ ಅಂದ್ಕೊಂಡ್ವಿ, ಆದ್ರೂ ಬಿಡಲಿಲ್ಲ ಛಲ. ಯಾಕಂದರೆ ಕೊಹ್ಲಿ ಒಬ್ರು ಇದ್ದಾರಲ್ಲಪ್ಪ, ಈ 160 170 180 ಏನಿದೆಯೋ ಅದು ಕೊಹ್ಲಿ ಅವ್ರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಸ್ಕೋರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಚೇಸ್ ಮಾಡ್ತಾರೆ ಅವರು. ಅದಕ್ಕೆ ಚೇಸ್ ಮಾಸ್ಟರ್ ಅಂತ ಹೆಸರು ಅವ್ರಿಗೆ. ಇನ್ನು ಬ್ಯಾಟಿಂಗು ಹಾಗೆ ಹಿಂಗೆ ಕುಟ್ಟಿ ಕುಟ್ಟಿ ತಟ್ಟಿ ಅಂತ ಹೇಳ್ಬಿಟ್ಟು ರನ್ನನ್ನು ಮಾಡಿದ್ರು ಸ್ವಲ್ಪನೇ. ಅಷ್ಟೊತ್ತಿಗೆ ಒಂದು ರನ್ ಔಟ್ ಗುರು. ರಜತ್ ಪಟಿದಾರ್ ಅವರು ಓಡ್ಬಿಟ್ರು ಒಂದೇ ಸರಿ. ಅಂದರೆ ಇದು ತಪ್ಪು ಬಂದು ಕೊಹ್ಲಿ ಅವ್ರದ್ದು ಅಲ್ಲವೇ ಅಲ್ಲ. ಅವರು ಮೂವ್ ಆಗಿರಲಿಲ್ಲ, ಅಂದರೆ ಸ್ವಲ್ಪ ಮೂವ್ ಆಗಿದ್ರು. ನಾರ್ಮಲಾಗಿ ಬಾಲ್ ಹೊಡೆದಾಗ ಸ್ವಲ್ಪ ಪ್ಲೇಯರ್ಸ್ಗಳು ಆ್ಯಕ್ಟಿವ್ ಆಗಿರ್ತಾರೆ, ಮೂವ್ ಆಗ್ತಾರೆ. ರಜತ್ ಪಟಿದಾರ್ ಅವರು ಆಲ್ಮೋಸ್ಟ್ 1/4% ಹೊರಗಡೆ ಹೋಗ್ಬಿಟ್ಟಿದ್ರು. ಡೈರೆಕ್ಟ್ ಇಟ್ಟು ನಮ್ಮ ಕರುಣ್ ನಾಯರ್ ಅವರು, ಕನ್ನಡದ ಕರುಣ್ ನಾಯರ್ ಅವರು ಹೊಡೆದಿದ ತಕ್ಷಣ ಅದು ಗಾನ್ ಗುರು. 3 ವಿಕೆಟು, 26ಕ್ಕೆ 3 ವಿಕೆಟ್ ಕಳ್ಕೊಂತು. ಅದಾದಮೇಲೆ ಸ್ವಲ್ಪ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ ಚೆನ್ನಾಗಿ ಅಂತೇಳ್ಬಿಟ್ಟು ಕೃಣಾಲ್ ಪಾಂಡೆ ಅವ್ರನ್ನ ಕಳಿಸಿದ್ರು. ಗತಿನೇ ಚೇಂಜ್ ಮಾಡಿಬಿಟ್ರು ಕೃಣಾಲ್ ಪಾಂಡೆ ಅವರು. ಹೆಂಗೆ ಆಡಿದ್ರಪ್ಪ ಅಂತಂದರೆ ಮುಂಬೈಲಿ ಆಡ್ತಿದ್ರು ನೋಡಿ, ಆ ಥರ ನೆನಪಾಯ್ತು ನನಗೆ. ಇನ್ನು ಅವ್ರ ಜೊತೆ ಕಿಂಗ್ ಕೊಹ್ಲಿ ಅವರು ಮಾತಾಡೋಂಗಿಲ್ಲ, ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು ಧ್ವಂಸ ಮಾಡಿಬಿಡ್ತಾರೆ ಕಿಂಗ್ ಕೊಹ್ಲಿ ಅವರು. ಹೌದು, ಸ್ಟ್ರೈಕ್ ರೇಟ್ ಕಮ್ಮಿ ಇತ್ತು, ಬಟ್ ಹಿಂಗೆ ಆಡಬೇಕಾಗಿತ್ತು. ಕೊನೆಗೆ ಹೊಡೆದು ಬಿಸಾಕಿ ಮ್ಯಾಚನ್ನ ಗೆದ್ದೇ ಬಿಟ್ವಿ. ಟಿಮ್ ಡೇವಿಡ್ ಅವರು ಬಂದರು, ಧ್ವಂಸ ಮಾಡಿಬಿಟ್ರು. ಮ್ಯಾಚನ್ನ ಗೆದ್ದು ಫಸ್ಟ್ ಪ್ಲೇಸಲ್ಲಿ ಹೋಗಿದ್ದೀವಿ. ಎಸ್ಪೆಷಲಿ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಶಾರ್ಟ್ ಸೆಲೆಕ್ಷನ್ಸು ಎಲ್ಲನೂ ಸೂಪರ್ ಆಗಿತ್ತು, ಒಳ್ಳೆ ಎಕ್ಸಿಕ್ಯೂಟು. ಆ್ಯಂಡ್ ಕೃಣಾಲ್ ಪಾಂಡೆ ಅವರ ಇನ್ನಿಂಗ್ಸ್ನ ನಾವು ಮೆಚ್ಕೊಳ್ಳೇಬೇಕು ಗುರು. ಅದರಲ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕೃಣಾಲ್ ಪಾಂಡೆ ಅವರು ಹೇಳ್ತಾರೆ,
ವಿರಾಟ್ ಕೊಹ್ಲಿ ನೀನು ನಿಂತ್ಕೋಬೇಕು, ನಾನು ತೊಗೊತೀನಿ ಚಾರ್ಜು, ನೀನು ನಿಂತ್ಕೋಬೇಕು. ಯಾಕಂದ್ರೆ ಅವ್ರಿಗೆ ಎಷ್ಟು ನಂಬಿಕೆ, ವಿರಾಟ್ ಕೊಹ್ಲಿ ಅವರು ಸ್ಕ್ರೀಸಲ್ಲಿದ್ದರೆ ಗ್ಯಾರಂಟಿ ಹೊಡೆದು ಬಿಸಾಕ್ತಾರೆ ಅಂತ. ಬಟ್ ನಮ್ಮ RCB ಪ್ಲೇಯರ್ಸ್ಗಳು ಟಾಪ್ ಟೀಮ್ನ ಹೊಡೆದು ಬಿಸಾಕಿರೋದು. ಯಾಕಂದ್ರೆ ಅವರು ನಮ್ಮ ಚಿನ್ನಸ್ವಾಮಿಲಿ ಆಡಿದಾಗ ನಮ್ಮನ್ನು ಯಾವ ಥರ ಡಾಮಿನೇಟ್ ಮಾಡಿದ್ರೋ ಹಂಗೆ ಡಾಮಿನೇಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಔಟ್ ಆಗ್ಬಿಟ್ರು, ಇಲ್ಲಾಂದ್ರೆ ಸೆಲೆಬ್ರೇಷನ್ಗೆ ವೇಟ್ ಮಾಡ್ತಾ ಇದ್ದೀವಿ ನಾವು. ಆದರೆ ಔಟ್ ಆಗಿಬಿಟ್ರು. ಟಿಮ್ ಡೇವಿಡ್ ಅವ್ರು ಬಂದು ಫಿನಿಷ್ ಮಾಡಿ ಕೊಟ್ಟರು. ಅದ್ಭುತವಾಗಿತ್ತು ಮ್ಯಾಚ್ ಮಾತ್ರ. ಏನಪ್ಪ ಅಂತಂದರೆ ಒಬ್ಬ ಪ್ಲೇಯರ್ ಬದುಕು ಹೆಂಗೆ ಚೇಂಜ್ ಆಗುತ್ತಂತ ಗೊತ್ತಾಗಲ್ಲ. ಅದು ನಮ್ಮ RCB ಅನ್ನೋ ಫ್ರ್ಯಾಂಚೈಸಿಯಲ್ಲಿ ಎಷ್ಟೋ ಪ್ಲೇಯರ್ಗಳ ಬದುಕು ಚೇಂಜ್ ಆಗಿದೆ. ಈ ಮ್ಯಾಚ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋ ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ.